ಮೂಡಾಕ್ಕೆ ಸಿಬಿಐಗೆ ಹೋಗೋದು ನಿಶ್ಚಿತ ಅಂತ ಪಬ್ಲಿಕ್ ಟಿವಿ ಜೊತೆ ದೂರುದಾರ ಸ್ನೇಹಮಯಿ ಕೃಷ್ಣ ಮಾತನಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನೈತಿಕತೆಯನ್ನ ಕಳೆದುಕೊಂಡಿದ್ದಾರೆ ಅಂತ ಮಾತನಾಡಿದ್ದಾರೆ. ಮೂಡಾಕ್ಕೆ ಸಿಬಿಐಗೆ ಕೇಸ್ ಹೋಗೋದು ನಿಶ್ಚಿತ. ಪಬ್ಲಿಕ್ ಟಿವಿಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿಕೆಯನ್ನ ನೀಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನೈತಿಕತೆ ಕಳೆದುಕೊಂಡಿದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಡಲ್ಲ, ಹೈಕಮಾಂಡ್ ತೆಗೆದುಕೊಳ್ಳುತ್ತೆ. ಸಿಎಂ ಮಾತ್ರ ಅಲ್ಲ, ಮೂಡಾ ಹಗರಣದಲ್ಲಿ ಭಾಗಿಯಾದವರಿಗೂ ಕೂಡ ಸಂಕಷ್ಟ ಎದುರಾಗಲಿದೆ ಅಂತ ಪಬ್ಲಿಕ್ ಟಿವಿಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿಕೆಯನ್ನ ನೀಡಿದ್ದಾರೆ. ಇವರು ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ ಅಂತೇಳಿ ಈಗಾಗಲೇ ನಮಗೆ ಸಾಬೀತಾಗಿದೆ. ಸೊ ಅವರಿಗೆ ನೈತಿಕತೆ ಅನ್ನೋದು ಇದ್ದಿದ್ದರೆ ಇಷ್ಟೊತ್ತಿಗೆ ಆಗಲೇ ರಾಜೀನಾಮೆ ಕೊಡ್ತಿದ್ರು. ಈಗ ಸಿ ಬಿ ಐಗೆ ವಹಿಸೋದಕ್ಕೆ ಏನಾದ್ರು ಮಾನ್ಯ ಆದೇಶ ಮಾಡಿದ್ರೆ ಬಹುಶಃ ಹೈಕಮಾಂಡರಾದರೂ ತಮ್ಮ ನೈತಿಕತೆಯನ್ನು ಪ್ರದರ್ಶನ ಮಾಡಿ ಸೊ ಅವರನ್ನು ರಾಜೀನಾಮೆ ಕೊಡಿಸ್ಬೋದು ಅನ್ನೋ ನಿರೀಕ್ಷೆ ನನಗಿದೆ. ಸೊ ಯಾಕೆ ಅಂತ ಹೇಳಿದ್ರೆ ಇಂಥ ದೊಡ್ಡ ಗಂಭೀರ ಆರೋಪನ ಹೊತ್ತು ಸೊ ಮಾನ್ಯ ನ್ಯಾಯಾಲಯ ಈ ತೀರ್ಪು ಕೊಟ್ಟಿರೋದು ಗಮನಿಸಿ ಸೊ ಹೈಕಮಾಂಡ್ನವರು ಅಥವಾ ಇದೇ ಕಾಂಗ್ರೆಸ್ ಮುಖಂಡರು ರಾಜೀನಾಮೆ ಕೊಡೋದಕ್ಕೆ ಅವ್ರಿಗೆ ಒತ್ತಾಯ ಮಾಡ್ಬೋದು ಅಂತ ನಿರೀಕ್ಷೆ ಇದೆ. ಅವರು ನಿರಂತರ ಪ್ರಯತ್ನ ಪಡೋದು, ನಾವು ನಿರಂತರ ಪ್ರಯತ್ನ ಪಡ್ತೀವಿ. ಸೊ ಇವತ್ತು ನಮ್ಮ ವಿರುದ್ಧವಾಗಿ ಬಂದರೆ ನಾವು ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ನಾವು ಕೂಡ ಹೋಗ್ತೀವಿ, ಅಥವಾ ನಮ್ಮ ಪರವಾಗಿ ಬಂದರೂ ಅವರು ಹೋಗೋ ಸಾಧ್ಯತೆ ಇದ್ದೇ ಇದೆ. ಸರ್, ರಾಜೀನಾಮೆ ಅನ್ನೋದು ಕಾನೂನಲ್ಲಿ ಇಲ್ಲ ಸರ್. ಅದು ಆದರೆ ನೈತಿಕ ಪ್ರಶ್ನೆ ಬಂದಾಗ ಸೊ ಹೈಕಮಾಂಡ್ನವರು ಅಥವಾ ಇತರೆ ಕಾಂಗ್ರೆಸ್ ಮುಖಂಡರು ಸೊ ಈ